ಇವತ್ತಿನ ಭಾರತದಲ್ಲಿ ಎನ್ಕೌಂಟರ್ ಅನ್ನೋದು ಸತತವಾಗಿ ಹೇಗೆ ನಕಲಿ ಆಗ್ತಾ ಇದೆ ಅನ್ನೋದ್ರ ಮತ್ತೊಂದು ಉದಾಹರಣೆ ನಮ್ಮೆದುರಿದೆ. ಇಲ್ಲಿವರೆಗೆ ಈ ಎನ್ಕೌಂಟರ್ ನೀತಿ ಮುಸ್ಲಿಮರನ್ನ ಗುರಿ ಮಾಡಿತ್ತು. ಆದ್ರೆ ಈಗ ಪೊಲೀಸರ ಬಂದೂಕಿನ ಗುರಿ ಬದಲಾಗಿದೆ. ಬಿಹಾರದ ಭರತ್ ಭೂಷಣ್ ತಿವಾರಿಯ ಎನ್ಕೌಂಟರ್ ತಪ್ಪು ಅನ್ನೋದ್ರಲ್ಲಿ ಯಾವುದೇ ಸಂದೇಹನೇ ಇಲ್ಲ. ಇದೇ ಭರತ್ ಯುಪಿ ಸಿಎಂ ಆದಿತ್ಯನಾಥ್ ಅವರ ಎನ್ಕೌಂಟರ್ ನೀತಿಯ ಅಭಿಮಾನಿಯಾಗಿದ್ದ. ಎನ್ಕೌಂಟರ್ಗಳ ಮೂಲಕ ಮಾಫಿಯಾ ಮತ್ತೆ ಭ್ರಷ್ಟರನ್ನ ನಿರ್ಮೂಲನೆ ಮಾಡಬಹುದು ಅಂತ ಆತ ನಂಬಿದ್ದ. ಆದ್ರೆ ಕಡೆಗೆ ಭರತ್ ಕೂಡ ಈಗ ಅದೇ ಎನ್ಕೌಂಟರ್ಗೆ ಬಲಿಯಾಗಿ ಹೋಗಿದ್ದಾನೆ. ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿ 10 ವರ್ಷ ಆಗ್ತಾ ಇದ್ರು ಇನ್ನೂ ಮಾಫಿಯಾವನ್ನ ತೊಡೆದು ಹಾಕೋದ್ರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಅವ್ರು ಇನ್ನೂ ಮಾಫಿಯಾವನ್ನ ಕೊನೆಗೊಳಿಸೋದು ಸಾಧ್ಯ ಆಗಿಲ್ಲ. ಆದ್ರಿಂದ ಎನ್ಕೌಂಟರ್ಗಳು ಮಾಫಿಯಾವನ್ನ ತೊಡೆದು ಹಾಕೋದಿಕ್ಕೆ ಒಂದು ಮಾರ್ಗ ಆಗಬಹುದು ಅಂತ ಭರತ್ ಅಂತವ್ರು ಕೂಡ ನಂಬಿರುವಂತಹ ಸಾಧ್ಯತೆ ಇದೆ. ಭರತ್ ತಿವಾರಿಯ ಫೇಸ್ಬುಕ್ ಪುಟವನ್ನ ನಾವು ಗಮನಿಸಿದ್ರೆ ಆತ ಆದಿತ್ಯನಾಥ್ ಅವರನ್ನ ತುಂಬಾ ಪ್ರೀತಿಸ್ತಾ ಇದ್ದ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ಅದೇ ಭರತ್ ತಿವಾರಿ ಎನ್ಕೌಂಟರ್ ಆಗಿದೆ. ಇದನ್ನ ವಿರೋಧ ಮಾಡ್ಲಾಗ್ತಾ ಇದೆ ಈಗ. ಆದ್ರೆ 2 ತಿಂಗಳ ಹಿಂದೆ ಗಾಜಿಯಾಬಾದ್ ನಲ್ಲಿನೇ ಸೂರ್ಯ ಪ್ರತಾಪ್ ಚೌಹಾಣ್ ಕೊಲೆ ಆರೋಪಿ ಅಸದ್ನ ಎನ್ಕೌಂಟರ್ ಮಾಡೋದಕ್ಕೆ ಜನರು ಒತ್ತಾಯ ಮಾಡ್ತಾ ಇದ್ರು. ಚಿರಾಗ್ ತ್ಯಾಗಿ ಅವರ ಹತ್ಯೆ ನಂತರ ಅವ್ರ ಕುಟುಂಬ ಅದೇ ಪ್ರಕರಣದ ಆರೋಪಿ ಯಶ್ ಘಾಟಿಕ್ ಎನ್ಕೌಂಟರ್ ಒತ್ತಾಯ ಮಾಡಿತ್ತು. ಅಸದ್ ಎನ್ಕೌಂಟರ್ಗೆ ಒತ್ತಾಯ ಮಾಡುವಂತಹ ಜನ ಭರತ್ ತಿವಾರಿಯ ಎನ್ಕೌಂಟರ್ ಬಗ್ಗೆ ಯಾವ ನಿಲುವನ್ನ ತಳಿತಾರೆ ಅನ್ನೋದು ಯಾರಿಗೂ ತಿಳಿಯದ ವಿಷಯ. ಭರತ್ ತಿವಾರಿಯ ಎನ್ಕೌಂಟರ್ ಅನ್ನ ಕಾನೂನಿನ ಆಧಾರದ ಮೇಲೆ ಸುಲಭವಾಗಿ ವಿರೋಧ ಮಾಡಬಹುದು ಮತ್ತು ಅದಕ್ಕೆ ಸಾರ್ವಜನಿಕ ಬೆಂಬಲ ಕೂಡ ಸಿಗುತ್ತೆ. ಆದ್ರೆ ಅದೇ ಕಾನೂನು ಚೌಕಟ್ಟನ್ನ ಮುಂದಿಟ್ಟುಕೊಂಡು ಗಾಜಿಯಾಬಾದ್ನ ಅಸದ್ ಎನ್ಕೌಂಟರ್ ಅನ್ನ ವಿರೋಧ ಮಾಡಿದ್ರೆ ತಕ್ಷಣನೇ ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ಇಡೀ ಸಮಾಜನೇ ಅದ್ರ ವಿರುದ್ಧ ನಿಂತು ಬಿಡ್ತದೆ. ಮತ್ತೊಂದ್ ಕಡೆಗೆ ಗಿರಿರಾಜ್ ಸಿಂಗ್ ಅವರಂತಹ ರಾಜಕಾರಣಿಗಳು ತಿವಾರಿ ಎನ್ಕೌಂಟರ್ ಬಗ್ಗೆ ಈಗ ಸಂಪೂರ್ಣವಾಗಿ ಮೌನ ವಹಿಸಿದ್ದಾರೆ. ಅದೇ ಜಾಗದಲ್ಲಿ ಒಬ್ಬ ಮುಸ್ಲಿಂ ಯುವಕ ಏನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಎಲ್ಲಾ ರಾಷ್ಟ್ರೀಯ ಸುದ್ದಿವಾಹಿನಿಗಳು ದಿನ ಇಡೀ ಅಬ್ಬರಿಸಿ ರಾದ್ಧಾಂತ ಮಾಡ್ತಾ ಇದ್ವು. ಅದು ಪಾಕಿಸ್ತಾನದ ಸಮಸ್ಯೆ ಆಗಿದ್ರೆ, ಅದು ಮಸೀದಿಯ ಸಮಸ್ಯೆ ಆಗಿದ್ರೆ, ಅದೊಂದು ಗೋವಿನ ಸಮಸ್ಯೆ ಆಗಿದ್ರೆ ಇದೇ ಗಿರಿರಾಜ್ ಸಿಂಗ್ ಥರದ ಜನರು ಹೇಳಿಕೆಗಳನ್ನ ನೀಡ್ತಾ ಇದ್ರು. ಈ ಎಲ್ಲಾ ಹಿಂದುತ್ವ ನಾಯಕರು ಈಗ ಎಲ್ಲಿದ್ದಾರೆ? ಭರತ್ ತಿವಾರಿ ಶರಣಾದ ನಂತರ, ಆಯುಧ ತ್ಯಜಿಸಿದ ನಂತರ ಕೋರ್ಟ್ ಅವರನ್ನ ಶಿಕ್ಷೆ ಮಾಡ್ತಾ ಇತ್ತು. ಆದ್ರೆ ಪೊಲೀಸರು ಆತನನ್ನ ಯಾಕೆ ಎನ್ಕೌಂಟರ್ ಮಾಡಿದ್ರು? ಬಿಹಾರದ ಶಿಕ್ಷಣ ಸಚಿವ ಮಿಥಿಲೇಶ್ ತಿವಾರಿ ಎನ್ಕೌಂಟರ್ ಅಗತ್ಯ ಇದ್ರೆ ಅವರು ಹಾಫ್ ಎನ್ಕೌಂಟರ್ ನಡೆಸಬಹುದಾಗಿತ್ತು ಅಂತ ಹೇಳ್ತಾರೆ. ಭರತ್ನ ಅಪರಾಧ ಇತಿಹಾಸವನ್ನ ಮೊದಲು ಖಚಿತಪಡಿಸ್ಕೊಳ್ಬೇಕಾಗಿತ್ತು ಅಂತ ಸಚಿವರು ಹೇಳ್ತಾ ಇದ್ದಾರೆ. ನಂತರ ಅಗತ್ಯ ಇದ್ರೆ ಹಾಫ್ ಎನ್ಕೌಂಟರ್ ಅನ್ನ ನಡೆಸಬಹುದಾಗಿತ್ತು ಅಂತ ಒಬ್ಬ ಸಚಿವ ಹೇಗೆ ಹೇಳ್ತಾರೆ? ಪೂರ್ಣ ಎನ್ಕೌಂಟರ್ ಸೂಕ್ತ ಅಲ್ಲ, ಆದ್ರೆ ಹಾಫ್ ಎನ್ಕೌಂಟರ್ ಸೂಕ್ತ ಅಂತ ಅರ್ಥನಾ ಇದು? ಅಂದ್ರೆ ಒಂದ್ ರೀತಿಯಲ್ಲಿ ಸಚಿವ ಮಿಥಿಲೇಶ್ ತಿವಾರಿ ಅವರು ಭರತ್ ತಿವಾರಿಯ ಎನ್ಕೌಂಟರ್ ಅನ್ನ ಬೆಂಬಲಿಸ್ತಾ ಇದ್ದಾರಾ? ಹಾಫ್ ಎನ್ಕೌಂಟರ್ ಅನ್ನೋದು ಬಿಹಾರ ರಾಜಕೀಯದಲ್ಲಿ ಒಂದು ಹೊಸ ವಿದ್ಯಮಾನ ಆಗಿರೋ ಹಾಗೆ ಕಾಣ್ತಾ ಇದೆ. ಈಗ ವರದಿಯ ಪ್ರಕಾರ ರಾಜ್ಯದಲ್ಲಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅಪರಾಧಿಗಳ ವಿರುದ್ಧ ಅಘೋಷಿತ ಆಪರೇಷನ್ ಲಂಗ್ಡಾವನ್ನ ಶುರು ಮಾಡಿದ್ರು. ಈ ಸಂಬಂಧ ಸಮಸ್ತಿಪುರ ಜಿಲ್ಲೆಯ ಉಜಿಯಾರ್ಪುರ ಪೊಲೀಸ್ ಠಾಣೆ ಪ್ರದೇಶದಲ್ಲಿ ಪೊಲೀಸ್ ಮತ್ತೆ ವಿಶೇಷ ಕಾರ್ಯಪಡೆ ಅಂದ್ರೆ STF ಜಂಟಿ ತಂಡ ಹಲವಾರು ಪ್ರಮುಖ ದರೋಡೆಗಳಲ್ಲಿ ಆರೋಪಿಯಾಗಿರುವಂತಹ ಕುಖ್ಯಾತ ಅಪರಾಧಿ ಪ್ರಿನ್ಸ್ ಕುಮಾರ್ನ ಹಾಫ್ ಎನ್ಕೌಂಟರ್ ಅನ್ನ ನಡೆಸ್ತು. ಹಾಫ್ ಎನ್ಕೌಂಟರ್ ಅಂತ ಅಂದ್ರೆ ಕಾಲಿಗೆ ಗುಂಡನ್ನ ಹಾರಿಸೋದು ಅಂತ ಹೇಳಲಾಗತ್ತೆ. ಈ ರೀತಿ ಮೀಡಿಯಾಗಳು ಮತ್ತೆ ಸರ್ಕಾರದ ಭಾಷೆಯಲ್ಲಿ ಈ ಎನ್ಕೌಂಟರ್ಗಳು ಕಾನೂನುಬದ್ಧ ಅನ್ನೋ ಹಾಗೆ ಆಗ್ಬಿಟ್ಟಿವೆ. ಈಗ ಕೆಲವರು ಅವುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಸಮರ್ಥಿಸ್ತಾ ಇದ್ದಾರೆ. ನಿಜವಾಗಿನೂ ಯಾವುದೇ ರೀತಿಯ ಎನ್ಕೌಂಟರ್ ಅನ್ನ ತಪ್ಪು ಅಂತಾನೆ ಕರಿಬೇಕು ಮತ್ತೆ ಅದನ್ನ ವಿರೋಧ ಮಾಡಬೇಕು. ಒಬ್ಬ ಅಪರಾಧಿನೋ ಅಥವಾ ಇಲ್ವೋ, ಆದ್ರೆ ಯಾವುದೇ ನಾಗರಿಕ ಸಮಾಜ ಎನ್ಕೌಂಟರ್ಗಳನ್ನ ಸ್ಪಷ್ಟವಾಗಿ ವಿರೋಧ ಮಾಡಬೇಕಾದಂತಹ ಅಗತ್ಯ ಇವತ್ತಿದೆ. ಆಪರೇಷನ್ ಲಂಗ್ಡಾ ಅಂತ ಹೇಳೋ ಮೂಲಕ ಎನ್ಕೌಂಟರ್ಗಳ ಬಗ್ಗೆ ಉತ್ಸಾಹದಿಂದ ಮಾತನಾಡುವಂತ ಇಲ್ಲಿನ ಮಾಧ್ಯಮಗಳು ಭರತ್ ತಿವಾರಿ ಎನ್ಕೌಂಟರ್ ವಿರುದ್ಧ ಯಾವತ್ತಿಗೂ ಮಾತಾಡದೇ ಇಲ್ವಾ? ಭರತ್ ತಿವಾರಿಯ ಫೇಸ್ಬುಕ್ ಪುಟವನ್ನ ಗಮನಿಸಿದ್ರೆ ಅವ್ರು ತಮ್ಮ ಸುತ್ತಲಿನ ಭ್ರಷ್ಟಾಚಾರದ ಬಗ್ಗೆ ಬೇಸತ್ತಿದ್ದಂಥ ಯುವಕ ಅನ್ನೋದು ಗೊತ್ತಾಗುತ್ತೆ ಅಂತ ವಿಶ್ಲೇಷಕರು ಹೇಳ್ತಾರೆ. ಇದೆಲ್ಲದರ ಬಗ್ಗೆ ಹತಾಶನಾಗಿದ್ದ ಆತ ಸಕ್ರಿಯವಾಗಿ ಮಾತಾಡೋದ್ರಿಂದ ಇದೆಲ್ಲಕ್ಕೂ ಒಂದು ಅಂತ್ಯ ಹಾಡಬಹುದು ಅಂತ ಆತ ನಂಬಿದ್ದ. ಭರತ್ ತಿವಾರಿ ಅವರ ಫೇಸ್ಬುಕ್ ಪುಟದಲ್ಲಿ ಭ್ರಷ್ಟಾಚಾರ ಬಯಲಿಗೆಳೆಯುವ ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡೋದ್ರ ಬಗ್ಗೆ ಮಾತನಾಡುವಂತ ಹಲವಾರು ವಿಡಿಯೋಗಳಿವೆ. ಆತ ಆಗಾಗ ತಮ್ಮ ಹಳ್ಳಿ ಮತ್ತೆ ಪ್ರದೇಶದ ಜನರ ಸಮಸ್ಯೆಗಳ ಬಗ್ಗೆ ರೀಲ್ಗಳನ್ನ ಮಾಡ್ತಾ ಇದ್ದ. ಆತ ತಮ್ಮ ಪ್ರದೇಶದಲ್ಲಿ ಚಿರಪರಿಚಿತನಾಗಿದ್ದ ಮತ್ತೆ ಜನಪ್ರಿಯನಾಗಿದ್ದ ಅಂತ ಹೇಳಲಾಗುತ್ತೆ. ಆತನ ಅನೇಕ ವಿಡಿಯೋಗಳು ಕೂಡ ವೈರಲ್ ಆಗಿದ್ವು. ತಮ್ಮ ಫೇಸ್ಬುಕ್ ಪೋಸ್ಟ್ಗಳಲ್ಲಿ ಅಭಿವೃದ್ಧಿ ಕಾರ್ಯಗಳ ಕೊರತೆಯ ಬಗ್ಗೆ ಪ್ರಶ್ನೆ ಮಾಡಿದ್ದ ಮತ್ತೆ ಕೋಪವನ್ನು ವ್ಯಕ್ತಪಡಿಸಿದ್ದ ಆತ. ನಿತೀಶ್ ಕುಮಾರ್ ಅವರ ಅಧಿಕಾರಾವಧಿ ಮಾತ್ರ ಅಲ್ಲದೇನೆ ಕಳೆದ 2 ತಿಂಗಳವರೆಗೆ ಆತ ಸಾಮ್ರಾಟ್ ಚೌಧರಿ ಅಧಿಕಾರಾವಧಿಯನ್ನು ಕೂಡ ಟೀಕೆ ಮಾಡಿದ.
ಭರತ್ ತಿವಾರಿ ಎನ್ಕೌಂಟರ್ ವಿರುದ್ಧ ಮೇಲ್ಜಾತಿಗಳು ಮಾತ್ರ ಅಲ್ಲದೆ ಇತರ ಜಾತಿಗಳು ಮತ್ತೆ ಬಡವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ಸಂಗತಿ. ಯಾಕಂದ್ರೆ ಭರತ್ ತಮ್ಮ ಸಮಸ್ಯೆಗಳನ್ನ ಎತ್ತುತ್ತಾ ಇದ್ದ ಅಂತ ಜನರಿಗೆ ಗೊತ್ತಿತ್ತು. ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರದಿಂದ ಕೋಪಗೊಂಡಂತ ಯುವಕನೊಬ್ಬ ಆಳುವವರ ಉದಾಸೀನತೆಯಿಂದ ಹೇಗೆ ಹತಾಶೆಗೊಳ್ಳಬಹುದು ಅನ್ನೋದಕ್ಕೆ ಈಗ ಭರತ್ ತಿವಾರಿ ಅವರ ಸ್ಥಿತಿ ಒಂದು ಉದಾಹರಣೆ ನಮಗೆ. ಹತಾಶೆಯಲ್ಲಿ ಯುವಕರು ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ವ್ಯವಸ್ಥೆ ವಿರುದ್ಧ ಹೋರಾಡಿದಕ್ಕೆ ಅವನು ಹೀರೋ ಆಗ್ಲಿಲ್ಲ, ಬದಲಾಗಿ ಎನ್ಕೌಂಟರ್ ಮೂಲಕ ಅವನನ್ನ ಬಲಿ ಹಾಕಲಾಯಿತು. ನಿಷ್ಪಕ್ಷ ತನಿಖೆ ನಡೆಯಲಿದೆ ಅಂತ ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ಹೇಳಿದ್ದಾರೆ. ಆದ್ರೆ ಆತನ ಎನ್ಕೌಂಟರ್ ಯಾಕೆ ನಡೀತು ಅನ್ನೋದೇ ದೊಡ್ಡ ಪ್ರಶ್ನೆ. ಜೂನ್ 15ರ ತಮ್ಮ ವಿಡಿಯೋದಲ್ಲಿ ಭರತ್ ತಿವಾರಿ ಕ್ರಾಂತಿ ಪ್ರಾರಂಭಿಸೋದಿಕ್ಕೆ ಶಸ್ತ್ರಾಸ್ತ್ರವನ್ನ ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆತನ ಕೈಯಲ್ಲಿ ಪಿಸ್ತೂಲ್ ಇತ್ತು. ಅದು ಯಾವಾಗ ಸಿಕ್ತು, ಎಲ್ಲಿಂದ ಬಂತು ಅನ್ನೋದು ಗೊತ್ತಿಲ್ಲದೆ ಇರುವಂತ ವಿಷಯ. ಒಂದು ವಿಡಿಯೋದಲ್ಲಿ ಭರತ್ ತಿವಾರಿ ಮುಖ್ಯಮಂತ್ರಿಗೆ ಸವಾಲ್ ಹಾಕ್ತಾನೆ. 2 ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಜಾರಿಗೆ ತರಬೇಕು ಅಂತ ಆತ ಹೇಳ್ತಾನೆ. ಪಿಸ್ತೂಲ್ ಅನ್ನ ತೋರಿಸಿ ಇದು ಕ್ರಾಂತಿಕಾರಿ ಯುದ್ಧ ಅಂತ ಆತ ಘೋಷಣೆ ಮಾಡ್ತಾನೆ. ಭರವಸೆಗಳನ್ನ ಈಡೇರಿಸದೇ ಇದ್ರೆ ಹಿಂಸೆ ನಡೆಯಲಿದೆ ಅನ್ನುವಂಥ ಒಂದು ರೀತಿಯಲ್ಲಿ ಆತ ಮಾತಾಡ್ತಾನೆ. ಗಾಳಿಯಲ್ಲಿ ಗುಂಡನ್ನ ಹಾರಿಸ್ತಾ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಯಾರೇ ಆಗಲಿ ಅವರ ಇಡೀ ವ್ಯವಸ್ಥೆಯನ್ನ ನಾನು ನಾಶ ಪಡಿಸ್ತೀನಿ ಅಂತ ಆತ ಹೇಳ್ತಾನೆ. ಮಾರ್ಚ್ 2025ರಲ್ಲಿ ಪೊಲೀಸರೊಂದಿಗಿನ ಘರ್ಷಣೆಯನ್ನ ಭರತ್ ಸ್ವತಃ ತಮ್ಮ ಫೇಸ್ಬುಕ್ ಪುಟದಲ್ಲಿ ವಿವರಿಸಿದ್ದಾನೆ. ಶಹಪುರ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ನಡೆಸಿ ಬಂಧಿತರಾಗಿದ್ರ ಬಗ್ಗೆ ಆತ ಹೇಳಿದ್ದಾನೆ. ಭರತ್ ತಿವಾರಿ ಯಾವುದೇ ಕ್ರಿಮಿನಲ್ ದಾಖಲೆಗಳನ್ನ ಹೊಂದಿಲ್ಲ ಅಂತ ಅಲ್ಲಿನ ಸ್ಥಳೀಯ ನಿವಾಸಿಗಳು ಮತ್ತೆ ಸ್ಥಳೀಯ ಮಾಧ್ಯಮಗಳೇ ಹೇಳ್ತಾ ಇವೆ. ಆತ ಆ ರೀತಿ ಮಾಡಿದ್ರು ಎನ್ಕೌಂಟರ್ ಮಾಡಿರೋ ತಪ್ಪು. ಜೂನ್ 16ರ ಬೆಳಿಗ್ಗೆ ಪೊಲೀಸರು ಭರತ್ ಮನೆಗೆ ಹೋಗಿ ಆಯುಧವನ್ನ ಒಪ್ಪಿಸುವಂತೆ ಹೇಳ್ತಾರೆ. ಅಲ್ಲಿನೇ ಪರಿಸ್ಥಿತಿ ಉಲ್ಬಣಗೊಳ್ಳುತ್ತೆ. ಆ ಮಧ್ಯಾಹ್ನ ರೆಕಾರ್ಡ್ ಮಾಡಿದಂಥ ವಿಡಿಯೋದಲ್ಲಿ ಭರತ್ ಪೊಲೀಸರ ಕಡೆಗೆ ಪಿಸ್ತೂಲ್ ಅನ್ನ ತೋರಿಸ್ತಾ ಇರೋದನ್ನ ನಾವು ಕಾಣಬಹುದು. ಪೊಲೀಸರು ಕೂಡ ತಾಳ್ಮೆ ಮತ್ತೆ ಸಂಯಮದಿಂದ ಭರತ್ ಜೊತೆಗೆ ಮಾತಾಡ್ತಾರೆ. ಆ ರಾತ್ರಿ ಪೊಲೀಸರು ಹೋದ ನಂತರ ಭರತ್ ತನ್ನ ಮನೆಯ ಛಾವಣಿಯಿಂದ ವಿಡಿಯೋವನ್ನ ಚಿತ್ರೀಕರಿಸ್ತಾರೆ. ಬಿಹಾರ ಪೊಲೀಸರು ತನ್ನನ್ನ ಎನ್ಕೌಂಟರ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಆರೋಪ ಮಾಡ್ತಾನೆ. ಜೂನ್ 17ರಂದು ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ಹೇಳಿಕೆಯನ್ನ ನೀಡ್ತಾರೆ. ಪೊಲೀಸರ ಮೇಲೆ ಯಾರೋ ಆಯುಧವನ್ನ ಜಳಪಿಸ್ತಾ ಇದ್ದಾರೆ ಮತ್ತೆ ಪೊಲೀಸರು ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಬೆಳಿಗ್ಗೆಯಿಂದ ನಾನು ಚಿಂತಿತನಾಗಿದ್ದೆ. ನಂತರ ಆತ ಮಾನಸಿಕ ಅಸ್ವಸ್ಥ ಅಂತ ಡಿಜಿಪಿ ನನಗೆ ತಿಳಿಸಿದ್ರು ಮತ್ತೆ ಆತನನ್ನ ಅರೆಸ್ಟ್ ಮಾಡಲಾಯಿತು ಅಂತ ಹೇಳಿದ್ರು. ಭರತ್ ನನ್ನ ಮಾನಸಿಕ ಆರೋಗ್ಯ ಆಸ್ಪತ್ರೆಗೆ ದಾಖಲಿಸಲಾಯಿತು. 1 ದಿನದ ಮೊದಲು ಜೂನ್ 16ರಂದು ಪೊಲೀಸರು ಭರತ್ ತಿವಾರಿಯನ್ನ ಮಾನಸಿಕ ಅಸ್ವಸ್ಥ ಅಂತ ಹೇಳಿದ್ರು. ತಕ್ಷಣದ ಚಿಕಿತ್ಸೆ ಮತ್ತೆ ಆರೈಕೆಗಾಗಿ ಮಾನಸಿಕ ಆಸ್ಪತ್ರೆಗೆ ಕಳಿಸಿದ್ದಾಗಿ ಪೊಲೀಸರು ಹೇಳಿದ್ರು. ಹಾಗಿರುವಾಗ ಅದಾದ ನಂತರ ಏನಾಯ್ತು? ಅಂಥ ರೋಗಿಯನ್ನ ನಿಭಾಯಿಸೋದಕ್ಕೆ ಪೊಲೀಸರು ಸಮರ್ಥರಾಗಿದ್ರ? ಮಾನಸಿಕ ಆಸ್ಪತ್ರೆ ವೈದ್ಯರು ಪೊಲೀಸರಿಗೆ ಯಾವ ಸಲಹೆಗಳನ್ನ ನೀಡಿದ್ರು? ಭರತ್ ತಿವಾರಿಯನ್ನ ಹೇಗ್ ನಿಯಂತ್ರಿಸಬೇಕು ಅಂತ ಅವರು ಪೊಲೀಸರಿಗೆ ಹೇಳಿದ್ರ? ಹುಚ್ಚು ಅಂತ ಕರೆದಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಭರತ್ ತಿವಾರಿ ಫೇಸ್ಬುಕ್ ನಲ್ಲಿ ನೀವು ನನ್ನನ್ನ ಹುಚ್ಚ ಅಂತ ಯಾಕೆ ಕರೀತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು. ಹಿಂದಿನ ರಾತ್ರಿಯ ವಿಡಿಯೋವನ್ನ ಭರತ್ ಸ್ವತಃ ಚಿತ್ರೀಕರಿಸಿ ತನ್ನ ಫೇಸ್ಬುಕ್ ನಲ್ಲಿ ಲೈವ್ ಸ್ಟ್ರೀಮ್ ಮಾಡಿದ್ರು. ಭರತ್ ತನ್ನ ಮನೆಯ ಮೇಲ್ಛಾವಣಿಯಿಂದ ಪೊಲೀಸ್ ಜೀಪಿನ ಮೇಲೆ ಗುಂಡನ್ನ ಹಾರಿಸ್ತಾನೆ. ಸ್ವಲ್ಪ ಸಮಯದ ನಂತರ ತನ್ನ ಮನೆಯಿಂದ ಹೊರಗೆ ಬಂದು ಪಿಸ್ತೂಲ್ ಅನ್ನ ಹಿಡಿದು ರಸ್ತೆಯಲ್ಲಿ ಪೊಲೀಸ್ ಜೀಪ್ ಹಿಂದೆ ಓಡ್ತಾನೆ. ಬಿಹಾರ ಪೊಲೀಸರು ಭಯದಿಂದ ಓಡ್ ಹೋದ್ರು ಅಂತ ಆತ ಹೇಳ್ಕೊಳ್ತಾನೆ. ಆದ್ರೂ ಕೊನೆ ವಿಡಿಯೋದಲ್ಲಿ ಪೊಲೀಸರು ಭರತ್ನನ್ನ ಹೊಲಗಳ ನಡುವಿನ ಲೇನ್ ನಲ್ಲಿ ಸುತ್ತುವರೆದಿರೋದು ಕಾಣಿಸುತ್ತೆ. ಭರತ್ನ ಹಿಂದೆ ಗುಂಡಿನ ಶಬ್ದ ಕೇಳಿಸುತ್ತೆ, ಆದ್ರೆ ಭರತ್ ಕಾಣಿಸೋದಿಲ್ಲ, ಆತನ ಧ್ವನಿ ಮಾತ್ರ ಕೇಳಿಸುತ್ತೆ. ಬೇಡಿಕೆಗಳನ್ನ ಪೂರೈಸಲಾಗುವುದು ಅನ್ನುವಂಥ ಭರವಸೆಯ ನಂತರ ಆತ ತನ್ನ ಪಿಸ್ತೂಲ್ ಅನ್ನ ಪೊಲೀಸ್ ಜೀಪ್ ಬಳಿ ಎಸಿತಾನೆ. ಒಬ್ಬ ಪೊಲೀಸ್ ಮುಂದೆ ಬಂದು ಅದನ್ನ ಎತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಆ ವಿಡಿಯೋದಲ್ಲಿದೆ. ಅಲ್ಲಿಗೆ ಆ ವಿಡಿಯೋ ನಿಲ್ಲುತ್ತೆ. ಈ ರೀತಿ ಒಬ್ಬನನ್ನ ಅಪರಾಧಿ ಅಂತ ಹೇಳಿ ಮುಗಿಸ್ಬಿಡ್ಲಾಗತ್ತೆ. ಈ ಎನ್ಕೌಂಟರ್ ಸಂಬಂಧ ಪೊಲೀಸರನ್ನ ಅಮಾನತುಗೊಳಿಸಲಾಗಿದೆ ಅಂತ ಈಗ ಹೇಳಲಾಗ್ತಾ ಇದೆ. ಭರತ್ ಪಿಸ್ತೂಲ್ ಎಸೆದ ನಂತರ ಎನ್ಕೌಂಟರ್ ಯಾಕೆ ನಡೆಯಿತು? ಪಿಸ್ತೂಲ್ ಎಸೆದ ನಂತರ ಭರತ್ ಅದನ್ನ ಮತ್ತೆ ಎತ್ಕೊಂಡು ಗುಂಡು ಹಾರಿಸೋದಕ್ಕೆ ಪ್ರಯತ್ನ ಪಟ್ಟ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಭರತ್ ತಿವಾರಿಯ ಕೊನೆಯ ವಿಡಿಯೋವನ್ನ ನೋಡಿದ ನಂತರ ಇದನ್ನ ನಂಬೋದು ಕಷ್ಟ ಅಂತಾನೆ ಅನೇಕ ಜನ ಹೇಳ್ತಾ ಇದ್ದಾರೆ. ಪೊಲೀಸ್ ಜೀಪಿನ ಬಳಿನೇ ಪಿಸ್ತೂಲ್ ಅನ್ನ ಎಸೆಯಲಾಗಿತ್ತು. ಭರತ್ ಅಧಿಕಾರಿಗಳ ಪಾದಗಳ ಬಳಿಯಿಂದ ಸಾಕಷ್ಟು ದೂರದಲ್ಲಿ ನಿಂತಿದ್ದ. ಹಾಗಿರುವಾಗ ಪಿಸ್ತೂಲ್ ಅನ್ನ ಆತ ಮತ್ತೆ ಹೇಗೆ ಎತ್ಕೊಳ್ಳೋದಿಕ್ ಸಾಧ್ಯ ಆಯಿತು? ಪೊಲೀಸರು ಗುಂಡು ಹಾರಿಸಿದ ನಂತರ ಭಗತ್ನನ್ನ ಮೊದಲು ಶಹಪುರ ರೆಫರಲ್ ಆಸ್ಪತ್ರೆಗೆ, ಅದಾದ ನಂತರ ಆರಾ ಸದರ್ ಆಸ್ಪತ್ರೆಗೆ ಮತ್ತೆ ನಂತರ ಪಾಟ್ನಾದ PMCHಗೆ ದಾಖಲಿಸಲಾಯಿತು. ಅಲ್ಲಿ ಭರತ್ ಚಿಕಿತ್ಸೆ ಸಮಯದಲ್ಲಿ ಸಾವನ್ನಪ್ಪದ. ಬೆಳಕಿಗೆ ಬಂದಿರುವಂತಹ ವಿಡಿಯೋ ಖಂಡಿತವಾಗಿಯೂ ಅನುಮಾನವನ್ನ ಹುಟ್ಟಾಕತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಸಂದರ್ಭಗಳನ್ನ ಗಮನಿಸಿದ್ರೆ ರಾಜ್ಯ ಸರ್ಕಾರ ತ್ವರಿತ ಕ್ರಮವನ್ನ ಕೈಗೊಂಡಿದೆ ಮತ್ತೆ 4 ಪೊಲೀಸರನ್ನ ಅಮಾನತುಗೊಳಿಸಿದೆ.
ಆದ್ರೆ ಅದು ಸಾಕಾಗೋದಿಲ್ಲ. ಹಿರಿಯ ಅಧಿಕಾರಿಗಳು ಖಂಡಿತವಾಗಿಯೂ ಈ ಒಂದು ಪ್ರಕರಣವನ್ನ ತನಿಖೆ ಮಾಡಬೇಕು ಅಂತ ಜೆಡಿಯು ರಾಜ್ಯಸಭಾ ಸದಸ್ಯ ಸಂಜಯ್ ಝಾ ಅವರು ಹೇಳಿದ್ದಾರೆ. ಈ ಅಪರಾಧವನ್ನ ಯಾರೇ ಮಾಡಿದ್ರೂ ಕ್ರಮ ತೆಗೆದುಕೊಳ್ಬೇಕು, ಯಾವುದೇ ಅಪರಾಧಿಯನ್ನ ಬಿಡಲಾಗೋದಿಲ್ಲ ಅಂತ ಸರ್ಕಾರ ಹೇಳಿದಾಗ ಪೊಲೀಸರು ಅಪರಾಧ ಮಾಡಿದ್ರೆ ಅವರನ್ನು ಕೂಡ ಬಿಡಬಾರ್ದು, ಅವ್ರ ವಿರುದ್ಧವೂ ಕೂಡ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನಷ್ಟು ಪ್ರಶ್ನೆಗಳಿವೆ. ಎನ್ಕೌಂಟರ್ಗಳನ್ನ ವಿರೋಧ ಮಾಡಬೇಕು ಅನ್ನೋದು ಸರಿ, ಹಾಗಾದ್ರೆ ಭರತ್ ತಿವಾರಿ ಅವರ ಎನ್ಕೌಂಟರ್ ಅನ್ನ ಮಾತ್ರನೇ ಯಾಕೆ ವಿರೋಧ ಮಾಡ್ಲಾಗ್ತಾ ಇದೆ? ಅಸದ್ ಎನ್ಕೌಂಟರ್ ಬಗ್ಗೆ ಯಾಕೆ ವಿರೋಧ ಇಲ್ಲ? ಪೊಲೀಸರಿಗೆ ಎನ್ಕೌಂಟರ್ ನಡೆಸುವಂತಹ ಅಧಿಕಾರವನ್ನ ನೀಡಿರೋದ್ರಿಂದ ಅವ್ರು ಯಾರನ್ನ ಬೇಕಾದ್ರೂ ಗುರಿಯಾಗಿಸ್ಕೊಳ್ಳೋದಿಕ್ ಸಾಧ್ಯ ಇಲ್ವಲ್ಲ? ನೋವಿನ ಸಂಗತಿ ಏನು ಅಂತ ಅಂದ್ರೆ, ಧರ್ಮ ಮತ್ತೆ ದ್ವೇಷದ ಉನ್ಮಾದದಲ್ಲಿ ಮುಳುಗಿರುವಂತಹ ಜನ ಈ ಸರಳ ವಿಷಯವನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಸಾಮರ್ಥ್ಯವನ್ನ ಇವತ್ತು ಕಳ್ಕೊಂಡಿದ್ದಾರೆ. ವರದಿಯ ಪ್ರಕಾರ 2017ರಿಂದ 15,726 ಜನರನ್ನ ಎನ್ಕೌಂಟರ್ ಮಾಡಲಾಗಿದೆ ಅಂತ UP ಪೊಲೀಸ್ ಡೇಟಾ ಹೇಳುತ್ತೆ. ಇವರಲ್ಲಿ 256 ಮಂದಿ ಕಟ್ಟ ಅಪರಾಧಿಗಳಾಗಿದ್ದು ಅವರನ್ನ ಮುಗಿಸಲಾಗಿದೆ ಅನ್ನೋದು ಪೊಲೀಸರ ಹೇಳಿಕೆ. 31,960 ಜನರನ್ನ ಅರೆಸ್ಟ್ ಮಾಡಲಾಗಿದೆ, ಮತ್ತೆ 10,324 ಮಂದಿ ಗಾಯಗೊಂಡಿದ್ದಾರೆ. ಆದ್ರೆ ಬಿಹಾರದಲ್ಲಿ ಎನ್ಕೌಂಟರ್ ರಾಜಕೀಯ ಎಲ್ಲಿಂದ ಬಂತು? ಸಾಮ್ರಾಟ್ ಚೌಧರಿ ಮುಖ್ಯಮಂತ್ರಿಯಾದ 2 ತಿಂಗಳ ಒಳಗೇನೆ 9 ಪ್ರತ್ಯೇಕ ಪೊಲೀಸ್ ಎನ್ಕೌಂಟರ್ ಪ್ರಕರಣಗಳು ದಾಖಲಾಗಿವೆ ಅಂತ ವರದಿಗಳು ಹೇಳಿವೆ. 2 ವಾರಗಳಲ್ಲಿ 4 ಎನ್ಕೌಂಟರ್ಗಳು ನಡೆದಿವೆ. ಎನ್ಕೌಂಟರ್ಗಳಿಗೆ ಅವಕಾಶವನ್ನ ನೀಡೋದ್ರಿಂದ ಸಮಾಜದಲ್ಲಿ ಪೊಲೀಸರ ವಿಶ್ವಾಸಾರ್ಹತೆಗೆ ಹಾನಿಯಾಗುತ್ತೆ, ಅರಾಜಕತೆ ಮಾತ್ರನೇ ಹೆಚ್ಚಾಗುತ್ತೆ ಅಂತ ಅನೇಕ ಪತ್ರಕರ್ತರು ಮತ್ತೆ ಸಾಮಾಜಿಕ ಕಾರ್ಯಕರ್ತರು ಎಚ್ಚರಿಸಿದ್ದಾರೆ. ಎನ್ಕೌಂಟರ್ಗಳು ಹೆಚ್ಚಾಗಿ ನಡೀತಾ ಇರುವಾಗ ಪ್ರಶ್ನೆಗಳನ್ನ ಎತ್ತಬೇಕು, ಬದಲಾಗಿ ಬಿಹಾರದಲ್ಲಿ ಆದಿತ್ಯನಾಥ್ ಮಾಡೆಲ್ ಮೇಲೆ ಚರ್ಚೆಗಳು ನಡೆಯತೊಡಗಿದ್ವು. ಪೊಲೀಸರು ಜಾತಿಯ ಆಧಾರದ ಮೇಲೆ ಎನ್ಕೌಂಟರ್ಗಳನ್ನ ನಡೆಸ್ತಾ ಇದ್ದಾರೆ ಅಂತ ತೇಜಸ್ವಿ ಯಾದವ್ ಹೇಳಿದಾಗ ಸಾಮ್ರಾಟ್ ಚೌಧರಿ ವ್ಯಂಗ್ಯ ಆಡಿದ್ರು. ವಿರೋಧ ಪಕ್ಷದ ನಾಯಕರು ಎನ್ಕೌಂಟರ್ಗಳಲ್ಲಿನ ಅಕ್ರಮಗಳನ್ನ ಪ್ರಶ್ನೆ ಮಾಡ್ತಾ ಇದ್ರೆ ಅವರನ್ನ ಅಪಹಾಸ್ಯ ಮಾಡಲಾಗ್ತಾ ಇದೆ. ಎನ್ಕೌಂಟರ್ಗಳು ಈಗ ಭಾರತದ ಆಡಳಿತ ನೀತಿ ಮತ್ತೆ ರಾಜಕೀಯದ ಭಾಗವಾಗಿವೆ ಅಂತ ತೋರಿಸುತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಎನ್ಕೌಂಟರ್ಗಳನ್ನ ವಿರೋಧ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಎನ್ಕೌಂಟರ್ ನಡೆಸೋದಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಮೆರಿಕದಲ್ಲಿ ಮೇ 2020ರಲ್ಲಿ ಪೊಲೀಸರು ಜಾರ್ಜ್ ಫ್ಲಾಯ್ಡ್ ಅವರ ಕುತ್ತಿಗೆಯನ್ನ 9 ನಿಮಿಷಗಳ ಕಾಲ ಒತ್ತಿ ಕೊಂದಾಗ ದೊಡ್ಡ ಚಳವಳಿ ಕಾರಣ ಆಯಿತು. ಅದು ಜಾರ್ಜ್ ಫ್ಲಾಯ್ಡ್ ಅವರ ಹತ್ಯೆಯ 3ನೇ ದಿನ ಮಿನ್ನೆಸೋಟಾ ಪೊಲೀಸ್ ಮುಖ್ಯಸ್ಥರು ಸಾರ್ವಜನಿಕವಾಗಿ ಕ್ಷಮೆಯನ್ನ ಯಾಚಿಸಿದರು. ಜಾರ್ಜ್ ಫ್ಲಾಯ್ಡ್ ಅವರ ಕುತ್ತಿಗೆಯನ್ನ ಉಸಿರುಗಟ್ಟಿಸಿದ ಪೊಲೀಸ್ ಅಧಿಕಾರಿಯನ್ನ ಕೊಲೆ ಆರೋಪದ ಮೇಲೆ ವಿಚಾರಣೆಗೊಳಪಡಿಸಲಾಯಿತು. ಅವರು ತಪ್ಪಿತಸ್ಥರು ಅಂತ ಸಾಬೀತಾಗಿ ಅವರಿಗೆ 22 ವರ್ಷಗಳ ಜೈಲು ಶಿಕ್ಷೆನ ವಿಧಿಸಲಾಯಿತು. ಆದರೆ ಭಾರತದಲ್ಲಿ ಮಂತ್ರಿಗಳು ಎನ್ಕೌಂಟರ್ ಅಗತ್ಯ ಅಂತ ಹೇಳ್ತಾ ಇದ್ದಾರೆ. ಯಾರ ಎನ್ಕೌಂಟರ್ಗಳನ್ನ ಹೆಚ್ಚು ನಡೆಸಲಾಯಿತು, ಯಾರ ಮನೆಗಳನ್ನ ಹೆಚ್ಚು ಬುಲ್ಡೋಸರ್ ಮಾಡಲಾಯಿತು ಅನ್ನೋದು ಗೊತ್ತೇ ಇದೆ. ಈಗ ಭರತ್ ತಿವಾರಿಯ ಎನ್ಕೌಂಟರ್ ವಿರುದ್ಧದ ಪ್ರತಿಭಟನೆಗಳ ನಂತರ ಎನ್ಕೌಂಟರ್ ನೀತಿ ನಿಲ್ಲುತ್ತಾ? ಜನರು ಅದ್ರ ಬಗ್ಗೆ ವಿಭಿನ್ನವಾಗಿ ಯೋಚನೆ ಮಾಡ್ತಾರ? ಬಹುಶಃ ಜನರು ಆ ರೀತಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಅದಕ್ಕೆ ಸಮರ್ಥರೇ ಅಲ್ಲ. ಅವ್ರ ತಲೆ ತುಂಬ ಈಗ ದ್ವೇಷವನ್ನು ತುಂಬಿಡಲಾಗಿದೆ. ಮತ್ತೆ ಅವ್ರ ಸರ್ಕಾರ ಎನ್ಕೌಂಟರ್ಗಳನ್ನ ಮಾಡಲಿ ಅಂತ ಹೇಳ್ತಾರೆ. ಅದಕ್ಕಾಗಿನೇ ಎನ್ಕೌಂಟರ್ಗಳಿಗೆ ವಿರೋಧ ವ್ಯಕ್ತವಾಯಿತು ಅಂತ ಅಂದ್ರೆ ಅದು ಒಬ್ಬರ ಜಾತಿ ಮತ್ತೆ ಧರ್ಮವನ್ನ ಆಧರಿಸಿರುತ್ತೆ. ಆದ್ರೆ ಎನ್ಕೌಂಟರ್ಗಳನ್ನ ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ವಿರೋಧ ಮಾಡಬೇಕು ಅನ್ನೋ ಒಂದು ತಿಳುವಳಿಕೆ ಯಾವಾಗ ಮೂಡುತ್ತೆ? ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.